ನಮಸ್ಕಾರ. ಭಗತ್ ಸಿಂಗ್ ಈ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲ ನೆನ್ಪಾಗೋದು ಕೈಯಲ್ಲೊಂದು ಪಿಸ್ತೂಲ್ ಹಿಡಿದು ನಗು ನಗುತ್ತಾ ನೇಣಿಗೇರಿದ ಒಬ್ಬ ಯುವಕನ ಚಿತ್ರ ಅಲ್ವಾ. ಆದ್ರೆ ಈ ಜನಪ್ರಿಯ ಚಿತ್ರಣದ ಆಚೆಗೆ ಅವರೊಬ್ಬ ಅದ್ಭುತ ಬುದ್ಧಿಜೀವಿ ಆಗಿದ್ರು ಅನ್ನೋದು ನಿಮ್ಗೊತ್ತಾ? ಬನ್ನಿ, ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಅವರ ಆಳವಾದ ಬೌದ್ಧಿಕ ಪ್ರಪಂಚವನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೇಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ಕೇವಲ 23 ವರ್ಷದ ಯುವಕನೊಬ್ಬ ಇವತ್ತಿಗೂ ಕೂಡ ಇತಿಹಾಸದ ಪುಟಗಳಲ್ಲಿ ಒಂದು ಶಾಶ್ವತ ರಾಜಕೀಯ ಐಕಾನ್ ಆಗಿ ಉಳಿದಿರೋದು ಹೇಗೆ? ಅಷ್ಟಕ್ಕೂ ಅವರ ಈ ಐತಿಹಾಸಿಕ ಕಾರ್ಯಗಳ ಹಿಂದಿದ್ದ ಆಳವಾದ ಸೈದ್ಧಾಂತಿಕ ಬೇರುಗಳು ಯಾವುವು? ಅವರು ನಿಜವಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದು ಯಾವ ಕ್ರಾಂತಿಕಾರಿ ವಿಚಾರಗಳಿಗಾಗಿ? ಮುಂದಿನ ಕೆಲವೇ ನಿಮಿಷಗಳಲ್ಲಿ ನಾವು ಅವರ ಆರಂಭಿಕ ಜೀವನ, ಅವರ ಮೇಲಾದ ಮಾರ್ಕ್ಸ್ವಾದಿ ಪ್ರಭಾವಗಳು, ಸಮಾಜವಾದ ಮತ್ತು ಅಹಿಂಸೆಯ ನಡುವಿನ ಆ ದೊಡ್ಡ ಸಂಘರ್ಷ, ಅವರ ನಾಸ್ತಿಕತೆ, ಹಾಗೆ ಅವರ ಮರಣದಂಡನೆಯ ಹಿಂದಿನ ಕಥೆಯನ್ನ ನೋಡ್ಲಿದ್ದೀವಿ. ಲೆಟ್ಸ್ ಬಿಗಿನ್. ಮೊದಲಿಗೆ ಅವರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಭಗತ್ ಸಿಂಗ್ ಅವರ ಆ ಕ್ರಾಂತಿಕಾರಿ ಕಿಡಿ ಇದ್ದಕ್ಕಿದ್ದಂತೆ ಹುಟ್ಕೊಂಡಿದ್ದೇನಲ್ಲ. ಮೊದಲೇ ಬ್ರಿಟಿಷ್ ವಿರೋಧಿ ಚಳುವಳಿಗಳಲ್ಲಿ ಮುಂಚೂಣಿಯಲ್ಲಿದ್ದ ಒಂದು ಪ್ರಗತಿಪರ ಪಂಜಾಬಿ ಕುಟುಂಬದಲ್ಲಿ ಅವರು ಹುಟ್ಟಿದ್ದು. ಸೊ ಆ ವಾತಾವರಣ ಅವರ ಮೇಲೆ ದೊಡ್ಡ ಪ್ರಭಾವ ಬೀರಿತ್ತು. ಅವರ ಲೈಫ್ ಟೈಮ್ ಲೈನ್ ನೋಡಿದ್ರೆ ನಿಜಕ್ಕೂ ನಮಗೆ ಆಶ್ಚರ್ಯ ಆಗುತ್ತೆ. 1907ರಲ್ಲಿ ಜನನ, 1928ರಷ್ಟೊತ್ತಿಗೆ ಜಾನ್ ಸ್ಯಾಂಡರ್ಸ್ ಹತ್ಯೆಯಲ್ಲಿ ಭಾಗಿ, 1929ರಲ್ಲಿ ದೆಹಲಿಯ ಕೇಂದ್ರ ಅಸೆಂಬ್ಲಿಯಲ್ಲಿ ಬಾಂಬ್ ದಾಳಿ, ಮತ್ತು 1931ರಲ್ಲಿ ಕೇವಲ 23ನೇ ವಯಸ್ಸಿನಲ್ಲಿ ಮರಣದಂಡನೆ. ಜಸ್ಟ್ ಇಮ್ಯಾಜಿನ್ ಮಾಡಿ, ಕೇವಲ 3-4 ವರ್ಷಗಳ ಸಣ್ಣ ಗ್ಯಾಪ್ನಲ್ಲಿ ಇಡೀ ದೇಶದ ಇತಿಹಾಸವನ್ನೇ ಅವರು ಬದಲಾಯಿಸಿಬಿಟ್ರು. ಈಗ ನಾವು ಅವರ ರಾಜಕೀಯ ವಿಚಾರಗಳ ಮೂಲದ ಕಡೆ ಬರೋಣ. ಭಗತ್ ಸಿಂಗ್ ಕೇವಲ ಹೋರಾಟಗಾರ ಆಗಿರಲಿಲ್ಲ, ಅವರು ಸಿಕ್ಕಾಪಟ್ಟೆ ಓದ್ತಿದ್ರು. ಯುರೋಪಿಯನ್ ಕ್ರಾಂತಿಕಾರಿ ಚಿಂತನೆಗಳು, ಅದರಲ್ಲೂ ಮುಖ್ಯವಾಗಿ ಮಾರ್ಕ್ಸ್ವಾದ ಮತ್ತು ಅರಾಜಕತಾವಾದ ಅವರ ಮೇಲೆ ವಿಪರೀತ ಪ್ರಭಾವ ಬೀರಿದ್ವು. ಇಲ್ಲಿ ಅರಾಜಕತಾವಾದ ಅಥವಾ ಅನಾರ್ಕಿಸಂ ಅಂದ್ರೆ ಏನು ಅಂತ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಭಗತ್ ಸಿಂಗ್ ಅವರೇ ಬರೆದಿರೋ ಹಾಗೆ ಜನ ಇದನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅನಾರ್ಕಿಸಂ ಅಂದ್ರೆ ರೂಲ್ಸ್ ಇಲ್ಲದೆ ಇರೋದು ಅಥವಾ ಗೊಂದಲ ಸೃಷ್ಟಿ ಮಾಡೋದಲ್ಲ. ಬದಲಾಗಿ ಯಾವುದೇ ಒಬ್ಬ ಆಡಳಿತಗಾರ ಇಲ್ಲದಿರುವುದು ಮತ್ತು ದಬ್ಬಾಳಿಕೆ ಮಾಡೋ ರಾಜ್ಯ ವ್ಯವಸ್ಥೆಯನ್ನು ಬೇರು ಸಹಿತ ಕಿತ್ತು ಹಾಕುವುದು. ಪ್ಯೂರ್ ಆಗಿ ಹೇಳ್ಬೇಕಂದ್ರೆ ಸಾರ್ವತ್ರಿಕ ಸಹೋದರತೆ. ನಿಮಗ್ ಗೊತ್ತಾ, ಭಗತ್ ಸಿಂಗ್ ಅವರ ಅಲ್ಟಿಮೇಟ್ ರಾಜಕೀಯ ಗುರಿ ಕೇವಲ ಬ್ರಿಟಿಷರ್ನ ಓಡಿಸೋದು ಮಾತ್ರ ಆಗಿರಲಿಲ್ಲ. ಅವರ ಟಾರ್ಗೆಟ್ ಇನ್ನೂ ದೊಡ್ಡದಿತ್ತು. ಚರ್ಚ್, ದೇವ್ರು, ಧರ್ಮ, ದಬ್ಬಾಳಿಕೆ ಮಾಡೋ ರಾಜ್ಯ ವ್ಯವಸ್ಥೆ ಮತ್ತು ಖಾಸಗಿ ಆಸ್ತಿ ಇವೆಲ್ಲವನ್ನೂ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಮನುಷ್ಯನನ್ನ ಕಂಟ್ರೋಲ್ ಮಾಡೋ ಯಾವುದೇ ವ್ಯವಸ್ಥೆ ಇರಬಾರ್ದು ಅನ್ನೋದೇ ಅವರ ಫಿಲಾಸಫಿ. ಮಾರ್ಕ್ಸ್ವಾದದ ಮೇಲೆ ಅವರಿಗಿದ್ದ ನಂಬಿಕೆಗೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಒಮ್ಮೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಿರ್ಬೇಕಾದ್ರೆ ಭಗತ್ ಸಿಂಗ್ ಮತ್ತು ಅವರ ಒಡನಾಡಿಗಳು ಕುತ್ತಿಗೆಗೆ ಕೆಂಪು ಸ್ಕಾರ್ಫ್ ಹಾಕೊಂಡು ಬಂದು ಇಂಟರ್ನ್ಯಾಷನಲ್ ಕಮ್ಯುನಿಸ್ಟ್ ಲೀಗ್ಗೆ ಕಳುಹಿಸಲು ಒಂದು ಟೆಲಿಗ್ರಾಮ್ ಓದಿದ್ರು. ಶ್ರೇಷ್ಠ ಲೆನಿನ್ ಅವರ ವಿಚಾರಗಳನ್ನು ಮುಂದುವರಿಸುತ್ತಿರುವ ಎಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಅಂತ. ರಷ್ಯನ್ ಕ್ರಾಂತಿ ಹಾಗೂ ಜಾಗತಿಕ ಕಾರ್ಮಿಕರ ಹೋರಾಟದ ಜೊತೆ ಅವರು ಎಷ್ಟರ ಮಟ್ಟಿಗೆ ಕನೆಕ್ಟ್ ಆಗಿದ್ರು ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ. ಇದೆಲ್ಲ ಆದ್ಮೇಲೆ ಅವರ ಈ ಸಮಾಜವಾದಿ ಐಡಿಯಾಲಜಿ ಆ ಕಾಲದಲ್ಲಿ ಫೇಮಸ್ ಆಗಿದ್ದ ಮುಖ್ಯವಾಹಿನಿಯ ಅಹಿಂಸಾತ್ಮಕ ಚಳುವಳಿಗೆ ಹೇಗೆ ತದ್ವಿರುದ್ಧವಾಗಿತ್ತು ಅಂತ ನೋಡೋಣ. ಆ ಟೈಮಲ್ಲಿ 2 ಪ್ರಬಲ ಸಿದ್ಧಾಂತಗಳ ನಡುವೆ ದೊಡ್ಡ ಕ್ಲಾಶ್ ಇತ್ತು. ಒಂದೆಡೆ ಮಹಾತ್ಮ ಗಾಂಧೀಜಿಯವರ ಸತ್ಯಾಗ್ರಹ, ಹಿಂಸೆ ಯಾವತ್ತಿಗೂ ವಿನಾಶಕಾರಿ ಅಂತ ಅವರು ನಂಬಿದ್ರು. ಆದರೆ ಇನ್ನೊಂದೆಡೆ ಭಗತ್ ಸಿಂಗ್ ಅವರ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್. ಭಗತ್ ಸಿಂಗ್ ಪ್ರಕಾರ ಕೇವಲ ಅಹಿಂಸೆಯಿಂದ ಏನಾಡುತ್ತೆ ಅಂದ್ರೆ, ಕೇವಲ ಒಬ್ಬ ಶೋಷಕನ ಜಾಗಕ್ಕೆ ಮತ್ತೊಬ್ಬ ಬರ್ತಾನೆ ಅಷ್ಟೇ. ನ್ಯಾಯಕ್ಕಾಗಿ ಸಶಸ್ತ್ರ ಪ್ರತಿರೋಧ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ಅವರ ಗಟ್ಟಿ ನಿಲುವಾಗಿತ್ತು. ಅಸೆಂಬ್ಲಿ ಬಾಂಬ್ ಕೇಸ್ನ ವಿಚಾರಣೆ ವೇಳೆ ಅವರು ಹೇಳಿದ ಒಂದು ಮಾತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಲಪ್ರಯೋಗವನ್ನ ಯಾರಿಗಾದರೂ ನೋವು ಕೊಡೋಕೆ ಬಳಸಿದ್ರೆ ಅದು ಹಿಂಸೆ ಆಗತ್ತೆ, ಅದು ತಪ್ಪು. ಆದರೆ ಅದೇ ಬಲಪ್ರಯೋಗವನ್ನ ಒಂದು ನ್ಯಾಯಸಮ್ಮತ ಕಾರಣಕ್ಕಾಗಿ, ಒಳ್ಳೆಯ ಉದ್ದೇಶಕ್ಕಾಗಿ ಬಳಸಿದ್ರೆ ಅದಕ್ಕೆ ನೈತಿಕತೆಯ ಬೆಂಬಲ ಇರುತ್ತೆ ಅಂತ ಅವರು ಕೋರ್ಟ್ನಲ್ಲಿ ವಾದಿಸಿದ್ರು. ಅವರ ದೃಷ್ಟಿಯಲ್ಲಿ ಅದು ಮಾದರಿ ಹಿಂಸೆ ಆಗಿತ್ತು. ಈಗ ಅವರ ಲೈಫಿನ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ಗೆ ಬರೋಣ. ಅದೇ ಅವರ ನಾಸ್ತಿಕತೆ. ಕೇವಲ ರಾಜಕೀಯ ವ್ಯವಸ್ಥೆಯನ್ನ ಮಾತ್ರವಲ್ಲ, ಧಾರ್ಮಿಕ ವ್ಯವಸ್ಥೆಗಳನ್ನೂ ಅವರು ವಿರೋಧಿಸಿದ್ರು. ಅಸಹಕಾರ ಚಳುವಳಿಯ ಟೈಮಲ್ಲಿ ನಡೆದ ಭೀಕರ ಹಿಂದೂ ಮುಸ್ಲಿಂ ಗಲಭೆಗಳನ್ನ ಕಣ್ಣಾರೆ ನೋಡಿದ್ದು ಅವರ ಈ ಬೌದ್ಧಿಕ ಬದಲಾವಣೆಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಯಿತು. ಜೈಲ್ನಲ್ಲಿದ್ದಾಗ ಅವರೊಬ್ಬ ಸಹ ಕೈದಿ ಭಗತ್ ಸಿಂಗಿಗೆ ನೇರವಾಗಿಯೇ, ನಿನಗೆ ಪಾಪ್ಯುಲರ್ ಆಗ್ತಿದ್ದೀನಿ ಅನ್ನೋ ಅಹಂಕಾರ ಬಂದಿದೆ, ಅದಕ್ಕೆ ನೀನ್ ದೇವರನ್ನ ನಂಬ್ತಿಲ್ಲ ಅಂತ ಆರೋಪ ಮಾಡಿದ್ರು.
ಆಕ್ಚುಲಿ ಈ ಒಂದು ಆರೋಪ ಭಗತ್ ಸಿಂಗ್ ಅವರನ್ನ ಎಷ್ಟರ ಮಟ್ಟಿಗೆ ಯೋಚನೆಗೆ ಹಚ್ಚಿತು ಅಂದ್ರೆ ಅದರ ರಿಸಲ್ಟ್ ಆಗಿ ಅವರ ಫೇಮಸ್ ಪ್ರಬಂಧ ನಾನೇಕೆ ನಾಸ್ತಿಕ ಅಥವಾ ವೈ ಐ ಆಮ್ ಎನ್ ಎಥಿಸ್ಟ್ ಹೊರಬಂತು. ಆ ಪ್ರಬಂಧದಲ್ಲಿ ಅವರ ವಾದ ತುಂಬಾ ಸ್ಟ್ರಾಂಗ್ ಆಗಿತ್ತು. ಅವರ ಪ್ರಕಾರ ಮನುಷ್ಯ ತನ್ನ ದೌರ್ಬಲ್ಯಗಳನ್ನ, ಭಯವನ್ನ ಎದುರಿಸೋಕೆ ತನ್ನ ಕಲ್ಪನೆಯಲ್ಲೇ ಸೃಷ್ಟಿ ಮಾಡಿಕೊಂಡಿರುವ ಒಂದು ಕಾನ್ಸೆಪ್ಟ್ ಈ ದೇವ್ರು ಅಂತ ನೇರವಾಗಿ ಬರೆದ್ರು. ಕಷ್ಟ ಬಂದಾಗ ಸಾಂತ್ವನ ಮಾಡಿಕೊಳ್ಳೋಕೆ ಮನುಷ್ಯನೇ ಮಾಡಿಕೊಂಡಿರೋ ಆವಿಷ್ಕಾರ ಅಷ್ಟೇ, ಬೇರೇನೂ ಅಲ್ಲ ಅನ್ನೋದು ಅವರ ಖಚಿತವಾದ ನಿಲುವಾಗಿತ್ತು. ಅವರು ತಮ್ಮ ಈ ನಿಲುವಿಗೆ ಎಷ್ಟರ ಮಟ್ಟಿಗೆ ಅಂದ್ಕೊಂಡಿದ್ರು ಅಂದ್ರೆ ಸಾವಿನ ಕೊನೆ ಗಳಿಗೆಯಲ್ಲಿ ಗಲ್ಲಿಗೇರು ಮುನ್ನ ಅವರ ಫ್ರೆಂಡ್ ಒಬ್ರು ಒಂದ್ಸಲ ಪ್ರಾರ್ಥನೆ ಮಾಡೋ ಅಂತ ಕೇಳ್ಕೊಳ್ತಾರೆ. ಆದರೆ ಭಗತ್ ಸಿಂಗ್ ಅದನ್ನ ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾರೆ. ಕೇವಲ ಸಾವಿನ ಭಯದಿಂದ ಪ್ರಾರ್ಥನೆ ಮಾಡೋದು ಹೇಡಿತನ, ಅದು ಸಣ್ಣ ಸ್ವಾರ್ಥದಿಂದ ಕೂಡಿದ ಕ್ರಿಯೆ ಅಂತ ಹೇಳಿ ಪ್ರಾರ್ಥಿಸಲು ನಿರಾಕರಿಸ್ತಾರೆ. ವಾಟ್ ಎ ಕಮಿಟ್ಮೆಂಟ್ ಅಲ್ವಾ? ಈಗ ಅವರ ಜೀವನದ ಅಂತಿಮ ಅಧ್ಯಾಯ, ಅವರ ವಿಚಾರಣೆ, ಮರಣದಂಡನೆ ಹಾಗೂ ಅವರು ಬಿಟ್ಟು ಹೋದ ಆ ಸುದೀರ್ಘವಾದ ಸಂಕೀರ್ಣವಾದ ಪರಂಪರೆಯನ್ನು ನಾವೀಗ ನೋಡೋಣ. 116. ಜಸ್ಟ್ ಈ ನಂಬರ್ ಬಗ್ಗೆ ಒಮ್ಮೆ ಯೋಚಿಸಿ. ಜೈಲಿನಲ್ಲಿ ತಮ್ಮನ್ನ ಸಾಮಾನ್ಯ ಕ್ರಿಮಿನಲ್ಸ್ ತರ ಟ್ರೀಟ್ ಮಾಡ್ತಿದ್ದಾರೆ, ತಮ್ಮನ್ನ ರಾಜಕೀಯ ಕೈದಿಗಳು ಅಂತ ಪರಿಗಣಿಸಬೇಕು ಅಂತ ಆಗ್ರಹಿಸಿ ಭಗತ್ ಸಿಂಗ್ ಬರೋಬ್ಬರಿ 116 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ದಟ್ಸ್ ಆಲ್ಮೋಸ್ಟ್ 4 ತಿಂಗಳು. ಅವರ ಆ ವಿಲ್ ಪವರ್ ನಿಜಕ್ಕೂ ಊಹೆಗೂ ನಿಲುಕದ್ದು. ಕೇವಲ 23. ಮಾರ್ಚ್ 23, 1931ರಂದು ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್ ಅವರನ್ನ ಗಲ್ಲಿಗೆ ಏರಿಸಲಾಯಿತು. ಆ ಎಳೆಯ ವಯಸ್ಸಿನಲ್ಲೇ ಅವರು ತೋರಿಸಿದ ಮೆಚ್ಯೂರಿಟಿ ಮತ್ತು ದೇಶಕ್ಕಾಗಿ ಕೊಟ್ಟ ಬಲಿದಾನ ಇವತ್ತಿಗೂ ನಮ್ಮ ಮೈ ಜುಮ್ಮನ್ನಿಸುವಂತೆ ಮಾಡುತ್ತೆ. ಆದರೆ ಭಗತ್ ಸಿಂಗ್ ಮುಂಚೆಯೇ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಎಸೆದ ಕರಪತ್ರದಲ್ಲಿ ಒಂದು ಶಕ್ತಿಯುತ ಸಂದೇಶ ಕೊಟ್ಟಿದ್ರು. ವ್ಯಕ್ತಿಗಳನ್ನ ಕೊಲ್ಲೋದು ಸುಲಭ, ಆದರೆ ವಿಚಾರಗಳನ್ನ ಕೊಲ್ಲೋಕೆ ಸಾಧ್ಯವಿಲ್ಲ. ಎಷ್ಟೋ ದೊಡ್ಡ ಸಾಮ್ರಾಜ್ಯಗಳೇ ಮಣ್ಣು ಮುಕ್ಕಿವೆ, ಆದರೆ ವಿಚಾರಗಳು ಯಾವತ್ತೂ ಸಾಯಲ್ಲ. ಹೌದು, ಬ್ರಿಟಿಷರು ಅವರ ದೇಹವನ್ನ ನಾಶಪಡಿಸಿರ್ಬೋದು, ಆದರೆ ಅವರು ಬಿಟ್ಟುಹೋದ ಐಡಿಯಾಲಜಿ ಇವತ್ತಿಗೂ ಜೀವಂತವಾಗಿದೆ. ಆದರೆ ಇಂದಿನ ರಾಜಕೀಯ ಪರಿಸ್ಥಿತಿಯನ್ನ ನೋಡಿದ್ರೆ ಒಂದು ದೊಡ್ಡ ವಿಪರ್ಯಾಸ ಕಾಣಿಸುತ್ತೆ. ಇವತ್ತು ಬೇರೆ ಬೇರೆ ಸೈದ್ಧಾಂತಿಕ ಗುಂಪುಗಳು ಭಗತ್ ಸಿಂಗ್ ಅವರನ್ನ ತಮ್ಮ ಐಕಾಲ್ ಅಂತ ಕ್ಲೇಮ್ ಮಾಡ್ಕೊಳ್ತಾವೆ. ಆದರೆ ರಿಯಾಲಿಟಿ ಏನಂದ್ರೆ ಭಗತ್ ಸಿಂಗ್ ಅವರ ವಿಚಾರಗಳು ಈ ಪ್ರತಿಯೊಂದು ಗುಂಪಿಗೂ ಕಾಂಟ್ರಡಿಕ್ಟ್ ಆಗುತ್ತೆ. ಗಾಂಧಿವಾದಿಗಳಿಗೆ ಅವರ ಹಿಂಸಾತ್ಮಕ ಮಾರ್ಗ ಇಷ್ಟವಿಲ್ಲ. ಹಿಂದೂ ಅಥವಾ ಸಿಖ್ ರಾಷ್ಟ್ರೀಯವಾದಿಗಳಿಗೆ ಅವರ ಕಟುವಾದ ನಾಸ್ತಿಕತೆ ಒಪ್ಪಿಗೆಯಾಗಲ್ಲ. ಇನ್ನು ಸಶಸ್ತ್ರ ಹೋರಾಟ ನಂಬಿರೋ ಎಡಪಂಥೀಯರಿಗೆ ಭಗತ್ ಸಿಂಗ್ ಕೊನೆಗಾಲದಲ್ಲಿ ವೈಯಕ್ತಿಕ ಭಯೋತ್ಪಾದನೆಯನ್ನ ಟೀಕಿಸಿದ್ದು ವಿರೋಧಾಭಾಸವಾಗಿ ಕಾಣುತ್ತೆ. ನಾವಿಲ್ಲಿ ಯಾರ ಪರ ಅಥವಾ ವಿರೋಧ ಮಾತಾಡ್ತಿಲ್ಲ, ಬದಲಾಗಿ ಇತಿಹಾಸದ ವಾಸ್ತವ ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅಂತ ಮಾತ್ರ ನಿಮ್ಗೆ ತಿಳಿಸ್ತಿದ್ದೀವಿ. ಸೊ ಕೊನೆಯದಾಗಿ ನಿಮ್ಗೊಂದು ಪ್ರಶ್ನೆ. ಒಬ್ಬ ಐತಿಹಾಸಿಕ ವ್ಯಕ್ತಿಯ ನೈಜ ವಿಚಾರಗಳು ಇವತ್ತಿನ ಬಹುತೇಕ ಎಲ್ಲ ರಾಜಕೀಯ ಚೌಕಟ್ಟುಗಳಿಗೂ ಸವಾಲು ಹಾಕುವಂತಿದ್ರೆ ಸಮಾಜ ಆ ವ್ಯಕ್ತಿಗೆ ಹೇಗೆ ಗೌರವ ಕೊಡಬೇಕು? ಕೇವಲ ಅವರ ಫೋಟೋಗೆ ಹಾರ ಹಾಕೋದ್ರಿಂದ ಅವರ ಪರಂಪರೆ ಉಳಿಯುತ್ತಾ? ಅಥವಾ ಅವರು ನಂಬಿದ್ದ, ತಮ್ಮ ಪ್ರಾಣವನ್ನೇ ಕೊಟ್ಟ ಆ ಬೌದ್ಧಿಕ ವಿಚಾರಗಳನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಳೋದ್ರಿಂದನಾ? ಇದನ್ನ ನಿಮ್ಗೆ ಬಿಡ್ತೀನಿ, ಯೋಚನೆ ಮಾಡಿ. ಈ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಗಿದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ನಮಸ್ಕಾರ.